ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸ್ವಿ ಫೆಬ್ರವರಿ 6ನೇ ತಾರೀಕು. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಶುಕ್ರವಾರ ಆಗುತ್ತೆ. ಪಂಚಮಿ ತಿಥಿ ರಾತ್ರಿ 2:31 ಇದೆ. ಆನಂತರ ಷಷ್ಠಿ ಆರಂಭ ಆಗುತ್ತೆ. ಹಸ್ತ ನಕ್ಷತ್ರ ರಾತ್ರಿ 1:50 ಇದೆ. ಆನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಧೃತಿಯೋಗ ಮತ್ತು ಕೌಲವ ಕರ್ಣ ಇದೆ. ಇಲ್ಲಿ ನಕ್ಷತ್ರ ತಿಥಿ ಎಲ್ಲ ಚೆನ್ನಾಗಿರೋದ್ರಿಂದ ಯಾವುದಾದರೂ ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಾದ್ರೂ ಮಾಡ್ಬೋದು. ಮಂಗಳ ಕಾರ್ಯಗಳಿಗೆ ಸಹ ಒಳ್ಳೆಯ ದಿನ ಆಗಿದೆ ಇದು. ಇನ್ನು ಈ ದಿನದ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ 11:10 ಆರಂಭ ಆಗಿ 12:37 ಮುಕ್ತಾಯ ಆಗುತ್ತೆ. ಈ ವೇಳೆಯಲ್ಲಿ ಯಾವುದೇ ಕೆಲಸಗಳನ್ನು ಮಾಡಲ್ಲ, ನಂಬಿಕೆ ಅದು. ಇನ್ನು ಪೂಜೆ ಪುನಸ್ಕಾರಗಳಿಗೆ, ಜಪತಪಗಳಿಗೆ ಖಂಡಿತ ಇದು ಒಂದು ಒಳ್ಳೆಯ ವೇಳೆ ಅಂತ ಖಂಡಿತ ಹೇಳ್ಬೋದು. ಏನು ತೊಂದರೆ ಏನಾಗಲ್ಲ ಅದಕ್ಕೆ. ಇನ್ನು ಮುಖ್ಯವಾದ ವಿಚಾರ, ಯಮಗಂಡ ಕಾಲ ಮಧ್ಯಾಹ್ನ 3:32 5 ಗಂಟೆವರೆಗೂ ಇದೆ. ಈ ವೇಳೆಯಲ್ಲಿ ಪ್ರತಿದಿನ ಹೇಳ್ತಾನೇ ಇರ್ತೀನಿ ನಾನು, ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು, ಹೊಸ ವಾಹನ ಕೊಳ್ಳಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರ. ಇನ್ನು ಈ ದಿನ ಬ್ರಾಹ್ಮಿ ಮುಹೂರ್ತ 4:48 ಆರಂಭ ಆಗಿ 5:38 ಮುಕ್ತಾಯ ಆಗುತ್ತೆ. ಈ ವೇಳೆಯಲ್ಲಿ ದೇವರ ಪೂಜೆಗಳು, ಜಪ ತಪ ಇಂಥ ಬಗ್ಗೆಲ್ಲ ತುಂಬ ಶ್ರೇಷ್ಠ. ಅಭಿಜಿನ್ ಮುಹೂರ್ತ ಬೆಳಗ್ಗೆ 11:48 12:34 ಇದೆ. ಗೋಧೂಳಿ ಮುಹೂರ್ತ ಸಂಜೆ 5:50 6:16 ಇರುತ್ತೆ. ಈ ನಂತರ ಮುಖ್ಯವಾದ ವಿಚಾರ ದುರ್ಮುಹೂರ್ತದ ಬಗ್ಗೆ ಹೇಳ್ತೀನಿ. ಬೆಳಗ್ಗೆ 6:29 7:14 ಈ ವೇಳೆಯಲ್ಲಿ ಯಾವುದೇ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ಈ ಸಂಜೆ ವೇಳೆ 7:14 8 ಗಂಟೆ. ಇಷ್ಟು ಈ ದಿನದ ಮುಖ್ಯವಾದಂತಹ ವಿಚಾರಗಳಾಗಿವೆ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ಮೇಷರಾಶಿಯಲ್ಲಿ ಜನಿಸಿದವರು ತಮ್ಮ ಗೌರವ ಮತ್ತು ಪ್ರತಿಷ್ಠೆಯನ್ನು ಉಳಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಾರೆ. ದೈನಂದಿನ ಜೀವನದಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಅಥವಾ ಅನಿರೀಕ್ಷಿತವಾದಂತಹ ಫಲಿತಾಂಶಗಳು ಖಂಡಿತ ಬರಲ್ಲ. ಎಂದಿನಂತೆ ಸರಳವಾದ ಜೀವನ ಇರುತ್ತೆ. ಪ್ರತಿಯೊಂದು ಕೆಲಸದಲ್ಲೂ ಹೆಚ್ಚಿನ ಪರಿಶ್ರಮವನ್ನು ವಹಿಸೋದ್ರಿಂದ ಯಶಸ್ಸು ಸಹ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಇವರ ಕೆಲಸ ಕಾರ್ಯದ ಒಂದು ಅಕುಶಲತೆಯನ್ನು ಗಮನಿಸಿ ಏನು ಮಾಡ್ತಾರಪ್ಪ ಅಂದರೆ, ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಮನೆತನದ ಹಿರಿಯವರು ಇವರಿಗೆ ನೀಡ್ತಾರೆ. ಅದನ್ನು ಸಹ ಇವರು ಸುಸೂತ್ರವಾಗಿ ಯಾವುದೇ ತಪ್ಪನ್ನು ಮಾಡದಿರ ಪೂರ್ಣಗೊಳಿಸ್ತಾರೆ. ತೊಂದರೆ ಏನಿಲ್ಲ ಅದು. ಇನ್ನು ಸೋದರ ಸೋದರಿಯರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ, ಭಿನ್ನಾಭಿಪ್ರಾಯಗಳಿರುತ್ತೆ. ಅದೇನೇ ಇಂತಹ ಪರಿಸ್ಥಿತಿಗಳು ಎದುರಾದರೂ ಕೂಡ ಮಾತುಕತೆಯ ಮೂಲಕ ಸನ್ನಿವೇಶವನ್ನು ಇವರು ತಿಳಿಗೊಳಿಸ್ತಾರೆ. ತೊಂದರೆ ಏನಿಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾವುದೇ ಒಂದು ತೊಂದರೆ ಉಂಟಾಗಲ್ಲ. ಆದರೆ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಆತುರದ ತೀರ್ಮಾನ ತಗೊಳ್ಳದೆ ಸ್ವಲ್ಪ ಯೋಚಿಸಿ ನೋಡೋದು ತುಂಬ ಒಳ್ಳೆಯದು. ಆತುರ ಪಟ್ಟರೆ ಮಾತ್ರ ತೊಂದರೆ ಇರುತ್ತೆ. ಇನ್ನು ಇವರನ್ನು ವಿರೋಧಿಸುವಂತಹ ವ್ಯಕ್ತಿಗಳು ಕೆಲವರು ಇರ್ತಾರೆ. ಅವರ ತಪ್ಪನ್ನು ಇವರು ಸಾಬೀತು ಮಾಡ್ತಾರೆ. ಆದ್ದರಿಂದ ಇವರು ಪ್ರತಿಯೊಂದು ಕಡೆಯೂ ಯಶಸ್ಸಿಗೆ ಭಾಜನರಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರನ್ನು ನಂಬಿ ಬಂದವರಿಗೆ ಯಾವತ್ತೂ ಇವರು ಈ ಮೋಸ ಮಾಡಲ್ಲ. ತಾವೇ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡುವುದೇ ಇವರ ಒಂದು ವಿಶೇಷವಾದಂತಹ ಗುಣ ಅಂತ ಹೇಳ್ಬೋದು. ವೃಷಭ ರಾಶಿಯವರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಮನಸ್ಸಿರುತ್ತೆ, ಮಾನಸಿಕ ಶಕ್ತಿ ಚೆನ್ನಾಗಿರುತ್ತೆ. ಆದರೆ ದೈಹಿಕವಾಗಿ ಸ್ವಲ್ಪ ದುರ್ಬಲರಾಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಆ ಭಯ ಇರುತ್ತೆ.
ಇದಕ್ಕೆ ಕಾರಣ ಏನಪ್ಪ ಅಂದರೆ, ಸುಲಭವಾಗಿ ಇವರು ಯಾರನ್ನೂ ನಂಬಲ್ಲ, ಪ್ರತಿಯೊಬ್ಬರನ್ನು ಒಂದು ರೀತಿಯ ಅನುಮಾನದ ದೃಷ್ಟಿಯಿಂದ ನೋಡ್ತಾರೆ. ಇದನ್ನೇ ಮೂಲ. ಇನ್ನು ಇವರ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಬೇರೆಯವರು ಹಸ್ತಕ್ಷೇಪವನ್ನು ಮಾಡಿದರೆ ಅದನ್ನು ವಿರೋಧಿಸಲ್ಲ, ಅವರಿಗೆ ಹೊಂದಿಕೊಂಡು ಹೋಗ್ತಾರೆ. ಆದರೆ ಆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ತಮಗೆ ಅನುಕೂಲವಾಗುವಂತೆ ಮಾಡ್ಕೋತಾರೆ. ಅಂದರೆ ಎಲ್ಲರ ಜೊತೆನೂ ಚೆನ್ನಾಗೇ ಇರ್ತಾರೆ, ತಮ್ಮತನವನ್ನು ಇವರು ಬಿಡಲ್ಲ. ಇನ್ನು ಹಿಂದಿನ ಕಾಲದ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ಜವಾಬ್ದಾರಿಗಳಿಗೆ ಹೆದರಲ್ಲ. ಎಷ್ಟೇ ಒಂದು ಕಷ್ಟಕರವಾದಂತಹ ಅಥವಾ ಕಠಿಣವಾದಂತಹ ಕೆಲಸ ಕಾರ್ಯ ಆದರೂ ಕೂಡ ಒಳ್ಳೆಯ ಮನಸ್ಸನ್ನಿಟ್ಟು ಅದನ್ನು ಪೂರೈಸ್ತಾರೆ. ಇನ್ನು ತಾಯಿಯ ಜೊತೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ. ಜಗಳ ಅಲ್ಲ, ಭಿನ್ನಾಭಿಪ್ರಾಯ ಇರುತ್ತೆ. ಆದರೆ ಅದನ್ನು ಮಾತುಕತೆಯಿಂದ ಸರಿ ಮಾಡ್ಕೋತಾರೆ. ಇವರಿಗೆ ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ. ಆದರೆ ಮಿತಿ ಮೀರಿದಂತಹ ಖರ್ಚು ವೆಚ್ಚದ ಮೇಲೆ ಹಿಡಿತವನ್ನು ಸಾಧಿಸೋದು ತುಂಬ ಮುಖ್ಯವಾಗುತ್ತೆ. ಇನ್ನು ಉದ್ಯೋಗವನ್ನು ಅನಿವಾರ್ಯವಾದ ಪಕ್ಷದಲ್ಲಿ ಬದಲಾಯಿಸೋ ಮನಸ್ಸಿದ್ರೆ ಬದಲಾಯಿಸ್ಬೋದು, ಯಾವುದೇ ತೊಂದರೆ ಇಲ್ಲ. ನಿಮ್ಮ ಆತ್ಮೀಯರೊಬ್ಬರ ಸಹಾಯ ಅಥವಾ ಸಹಕಾರದಿಂದ ಒಳ್ಳೆಯ ಉದ್ಯೋಗ ಸಿಗುತ್ತೆ. ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದ ಸಹ ಮಾತುಕತೆಯಿಂದ ಸರಿ ಹೋಗುತ್ತೆ. ಮಿಥುನ ರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿಗೆ ಸರಿಹೊಂದುವಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೋತಾರೆ. ಹಾಗೆಯೇ ಯಾವುದೇ ಒಂದು ಕೆಲಸ ಕಾರ್ಯ ಆದರೂ ಕೂಡ ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸ್ತಾರೆ. ಒಂದು ರೀತಿ ಅದೃಷ್ಟದ ದಿನ ಅಂತ ಹೇಳ್ಬೋದು. ಇನ್ನು ಸಹೋದರ ಅಥವಾ ಸಹೋದರಿಯ ವಿವಾಹ ನಿಷ್ಕರ್ಷೆಯ ಬಗ್ಗೆ ಮಾತುಕತೆ ನಡೆಯುತ್ತೆ. ಅದಕ್ಕೆ ಇವರೇ ಕಾರಣರಾಗ್ತಾರೆ. ಮನೆಯಲ್ಲಿ ಒಂದು ಒಳ್ಳೆಯ ಉತ್ತಮ ವಾತಾವರಣ ಇರುತ್ತೆ. ಕಾರಣ ಏನಪ್ಪ ಅಂದರೆ, ದೂರ ಹೋಗಿದ್ದ ಅತಿ ಮುಖ್ಯ ವ್ಯಕ್ತಿ ಮತ್ತೊಮ್ಮೆ ಬರ್ತಾರೆ. ಇವರ ಪ್ರೀತಿ ವಿಶ್ವಾಸ ಕುಟುಂಬದಕ್ಕೆ ಮತ್ತೊಮ್ಮೆ ಸೇರ್ಕೋತಾರೆ. ಇದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ತಳಮಳ ಇರಲಿ ಅದನ್ನು ತೋರಿಸ್ಕೊಂಬಲ್ಲ. ನಿಮ್ಮ ಕಷ್ಟ ನಷ್ಟಗಳು ಏನೇ ಇರಲಿ ಅದನ್ನು ತೋರಿಸ್ಕೊಂಬಲ್ಲ. ನಿಮ್ಮ ಗುರಿ ಒಂದೇ ಇರುತ್ತೆ, ಏನಪ್ಪ ಅಂದರೆ ಕುಟುಂಬದಲ್ಲಿ ಎಲ್ಲರೊಂದೇ ಚೆನ್ನಾಗಿರಬೇಕು ಅಂತ. ಈ ಕಾರಣದಿಂದ ಶಾಂತಿ ನೆಮ್ಮದಿ ಸದಾಕಾಲ ನೆನೆಸಿರುತ್ತೆ, ತೊಂದರೆ ಏನಿಲ್ಲ. ಇನ್ನು ನಿಮ್ಮ ವಿರೋಧಿಗಳ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಲ್ಲ. ಕಾರಣ ಒಂದೇ, ನಿಮ್ಮ ಮೇಲೆ ನಿಮಗೆ ಸಾಕಷ್ಟು ನಂಬಿಕೆ ಇರುತ್ತೆ. ಯಾರೇನೇ ಒಂದು ತೊಂದರೆ ಕೊಟ್ಟರು ಗೆಲ್ಲಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಇದರಿಂದ ನಿಮಗೆ ತೊಂದರೆ ಕೊಡಬೇಕು ಅನ್ನೋದು ಬಂದು ಅವರೇ ಬೇಜಾರಾಗಿ ವಾಪಸ್ ಹೋಗಬೇಕೇ ಹೊರತು ನೀವು ಅದರಿಂದ ತೊಂದರೆ ಪಡಲ್ಲ. ಅದು ಇನ್ನು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಯಾರೊಬ್ಬರಿಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸಲ್ಲ. ಪ್ರತಿಯೊಂದು ವಿಚಾರವನ್ನು ಸಾಧ್ಯವಾದಷ್ಟು ರಹಸ್ಯವಾಗಿ ಇಡ್ತೀರಿ. ನಿಮ್ಮ ಗುರಿ ತಲುಪೋವರೆಗೂ ಮನೆಯ ವಿಚಾರ ಆಗಲಿ, ಉದ್ಯೋಗದ ವಿಚಾರ ಆಗಲಿ ಅಥವಾ ಬೇರೆ ಆಗಲಿ ಯಾರಿಗೂ ಅದರ ಬಗ್ಗೆ ಹೇಳೋಕ್ಕೋಗಲ್ಲ. ಇದೊಂದು ಪ್ರತಿಯೊಬ್ಬರಿಗೂ ಅನಿರೀಕ್ಷಿತವಾದಂತಹ ಆಶ್ಚರ್ಯ ತರಿಸುವಂತಹ ಫಲಿತಾಂಶಗಳನ್ನು ತೋರಿಸ್ತೀರಿ. ಉತ್ತಮ ಬುದ್ಧಿ ಇರುತ್ತೆ. ಎಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಸೂಕ್ತವಾದಂತಹ ತೀರ್ಮಾನವನ್ನು ತೆಗೆದುಕೊಂಡು ಸದಾಕಾಲ ಸುಖ ಸಂತೋಷದಿಂದ ಬಾಳ್ತೀರಿ. ಕಟಕ ರಾಶಿಯಲ್ಲಿ ಜನಿಸಿರೋರು ಯಾರಾದರೂ ನಿಮ್ಮ ಬಳಿ ಸಹಾಯಕ್ಕೆ ಬಂದರೆ ಅದನ್ನು ಪೂರೈಸೋದಕ್ಕೆ ನೀವೇ ಹೋಗಬೇಕಾದಿಲ್ಲ. ಕಾರಣ ಏನಪ್ಪ ಅಂದರೆ, ಸಮಾಜದಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನ ಇರುತ್ತೆ. ಅಂದರೆ ನೀವು ನಿಮ್ಮ ಪ್ರಭಾವವನ್ನು ಬಳಸಿ ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ. ಅದರಲ್ಲೂ ಒಂದು ವೇಳೆ ನೀವೇನಾದ್ರು ಸಾಮಾಜಿಕ ಕ್ಷೇತ್ರದಲ್ಲಿದೆ ಅಂದರೆ ರಾಜಕಾರಣಿಗಳಾಗ್ಬೋದು ಅಥವಾ ಯಾವುದೇ ರೀತಿಯ ಗಣ್ಯ ವ್ಯಕ್ತಿಗಳಾಗ್ಬೋದು, ಉನ್ನತ ಅಧಿಕಾರದಲ್ಲಿರ್ಬೋದು, ನೀವು ನಿಮ್ಮ ಅಧಿಕಾರವನ್ನು, ನಿಮ್ಮ ಹೆಸರನ್ನು ಬೇರೆಯವರ ಕಷ್ಟ ನಷ್ಟಗಳಿಗೆ ಒಂದು ಪರಿಹಾರ ಸೂಚಿಸೋದಕ್ಕೆ ಬಳಸ್ತೀರಿ. ಇನ್ನು ನಿಮ್ಮ ತಂದೆ ಮತ್ತು ತಾಯಿಯರ ನಡುವೆ ಇದ್ದ ಒಂದು ಈ ಮನಸ್ತಾಪ ನಿಮ್ಮ ಮಧ್ಯಸ್ಥಿಕೆಯಿಂದ ದೂರವಾಗುತ್ತೆ.
ಹಾಗೆ ಮನೆತನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಹ ಕೇವಲ ಮಾತುಕತೆಯಿಂದ ಸರಿ ಮಾಡಬಲ್ಲುವಂತಹ ಒಂದು ಶಕ್ತಿ ನಿಮ್ಮಲ್ಲಿರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ನೀವು ಬೇಕಾದಂತಹ ವ್ಯಕ್ತಿ ಆಗ್ತೀರಿ. ಕೇವಲ ನಿಮ್ಮ ಕುಟುಂಬ ಅಲ್ಲ, ಬಂಧು ಬಳಗದವರಲ್ಲಿ ಸಹ ನೀವು ಉತ್ತಮ ಅಥವಾ ಗೌರವಯುತ ಸ್ಥಾನಮಾನವನ್ನು ಪಡಿತೀರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾವುದೋ ಒಂದು ಉನ್ನತ ಒಂದು ಗೌರವ ಅಥವಾ ಸ್ಥಾನಮಾನ ದೊರಿಬೇಕಾಗತ್ತೆ. ಅದು ನಿಮಗೆ ದೊರೆತಿರಲ್ಲ. ಕೊನೆಗೆ ಏನಪ್ಪ ಆಗುತ್ತೆ ಅಂದರೆ ನಮಗೆ ಮನಸ್ಸಿಗೆ ಬೇಜಾರಾಗಿ ಅದನ್ನು ಬಿಟ್ಬಿಟ್ಟಿರ್ತೀರಿ, ಅದರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಅನಿರೀಕ್ಷಿತವಾಗಿ ಉದ್ಯೋಗದಲ್ಲಿ ನಿಮಗೆ ಉನ್ನತ ಮಟ್ಟದ ಗೌರವ ಅಥವಾ ಸ್ಥಾನಮಾನ ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಪ್ರತಿಷ್ಠಿತ ವ್ಯಕ್ತಿಯಾಗಿ ಬದಲಾಗ್ತೀರಿ. ನಿಮ್ಮ ಗೌರವ ಪ್ರತಿಷ್ಠೆ ಉಳಿಸಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ಮಾಡ್ತೀರಿ. ಸ್ವಾಭಿಮಾನಿಗಳು. ಬೇರೆ ಯಾರೇ ಆಗಲಿ ಒಂದು ಸಣ್ಣ ವಿಚಾರವನ್ನು ಸಹ ನಿಮ್ಮ ವಿರುದ್ಧ ಮಾತಾಡಿದ್ರು ಅದನ್ನು ತಡ್ಕೊಂಬಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಪುನಃ ಅದನ್ನು ಅದೇ ರೀತಿ ಬೇರೆಯವರನ್ನು ಸಹ ನೀವು ಸಮಜಾಯಿಷಿ ಕೊಟ್ಟು ಅವರನ್ನ ಸರಿದಾರಿಗೆ ತರ್ತೀರಿ. ಸಿಂಹರಾಶಿಯವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದಂತಹ ಯಶಸ್ಸನ್ನು ಅಥವಾ ಗೆಲುವನ್ನು ಪಡೆಯುವವರೆಗೂ ತಮ್ಮ ಪ್ರಯತ್ನವನ್ನು ನಿಲ್ಲಿಸಲ್ಲ. ಒಟ್ಟಾರೆ ಸತತ ಪ್ರಯತ್ನದಿಂದ ಎದುರಾಗುವಂತಹ ಸವಾಲುಗಳು ಅಥವಾ ಕಠಿಣದ ಸಮಸ್ಯೆಗಳನ್ನು ಸಹ ಇವರು ಗೆಲ್ತಾರೆ. ಕೇವಲ ಮಾತಿನ ಬಲದಿಂದ ಯಾವುದೇ ಕೆಲಸವನ್ನು ಸಾಧಿಸಬಲ್ಲಂತಹ ಬುದ್ಧಿಶಕ್ತಿ ಇವರಲ್ಲಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ದುಡುಕುತನ ತೋರಲ್ಲ. ಬೇರೆಯವರು ಹೇಳಿದ್ರು ಅಥವಾ ಬೇರೆಯವರು ಏನೋ ಮಾಡಿದರು ಅಂತ ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡಲ್ಲ. ತಮ್ಮ ಮನಸ್ಸಿಗೆ ಸರಿ ಹೊಂದಬೇಕು. ಅದನ್ನು ವಿವೇಕದಿಂದ ಹಣಕಾಸಿನ ವ್ಯವಹಾರವನ್ನು ಮಾಡ್ತಾರೆ. ಸ್ವಂತ ಉದ್ಯಮ ಇದ್ದರೆ ಆ ಉದ್ಯಮದಲ್ಲಿ ಸಹ ಅನಿರೀಕ್ಷಿತ ತಿರುವುಗಳಿದ್ದರೂ ಕೂಡ ಉತ್ತಮ ಲಾಭವನ್ನು ಗಳಿಸ್ತಾರೆ. 10 ಜನರಿಗೆ ಆಶ್ರಯವನ್ನು ನೀಡ್ತಾರೆ. ಇವರ ಬಾಳ ಸಂಗಾತಿ ಸಹ ಗೌರವಯುತ ಒಂದು ಸ್ಥಾನಮಾನವನ್ನು ಕೇವಲ ಕುಟುಂಬವಲ್ಲದೆ ಸಮಾಜದಲ್ಲಿ ಸಹ ಪಡೀತಾರೆ. ಆದರೆ ಒಂದೇ ಒಂದು ನ್ಯೂನತೆ ಇದೆ. ಅದೇನಪ್ಪ ಅಂದರೆ ಇವರ ಮಕ್ಕಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಇರಲ್ಲ. ಅನಾವಶ್ಯಕವಾಗಿ ವಾದ ವಿವಾದ ಇಂಥವು ಸದಾ ಕಾಲ ಇರುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯ ಬೇಸರ ಅನ್ನೋದು ಇರುತ್ತೆ. ಇವರಿಗೆ ಇಷ್ಟವಾದಂತಹ ಪದಾರ್ಥಗಳನ್ನು ಮಾತ್ರ ಆಯ್ಕೆ ಮಾಡಿ ತಗೋತಾರೆ. ಇನ್ನು ಇವರ ಉದ್ಯೋಗ ಕ್ಷೇತ್ರದಲ್ಲಿ ಯಾರಾದರೂ ಉದ್ಯೋಗದಲ್ಲಿದ್ದರೆ ಉನ್ನತ ಮಟ್ಟಕ್ಕೆ ಈ ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ಅಧಿಕಾರ ಲಭ್ಯತೆ ಇದೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೂ ಸಹ ಜನಮನ್ನಣೆ ವಿಶೇಷವಾಗಿ ಸಿಗುತ್ತೆ. ಯಾವುದೇ ರೀತಿ ಯೋಚನೆ ಅನ್ನೋದು ಇವರಿಗೆ ಇರಲ್ಲ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಸೋದರರ ಆರೋಗ್ಯದ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಮನಸ್ಸಿನಲ್ಲಿ ಹೊಸ ರೀತಿಯ ಆಸೆ ಆಕಾಂಕ್ಷೆಗಳಿರುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಆದರೆ ಅನಾರೋಗ್ಯದ ಕಾರಣ ನೀವು ಸಹ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಯಾವುದೋ ಒಂದು ಭರವಸೆ ಅನ್ನೋದಿರುತ್ತೆ. ಆ ಭರವಸೆ ನಿಮ್ಮ ಸಹೋದ್ಯೋಗಿಗಳಿಂದ, ಸಹವರ್ತಿಗಳಿಂದ ಮತ್ತು ಕುಟುಂಬದ ಸದಸ್ಯರಿಂದ ಬರುತ್ತೆ. ಈ ಕಾರಣದಿಂದ ಕ್ರಮೇಣವಾಗಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗ್ತೀರಿ. ಆದರೆ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅದರಿಂದ ಬರಬೇಕಾದಂತಹ ಒಂದು ಪ್ರತಿಫಲ ಅಥವಾ ಲಾಭ ಸಹ ಸ್ವಲ್ಪ ನಿಧಾನವಾಗುವಂತಹ ಸಾಧ್ಯತೆ ಇದೆ. ಇನ್ನು ನಿಮ್ಮ ತಾಯಿಯವರ ತವರು ಮನೆ ಕಡೆ ಇಲ್ಲ ಸಲ್ಲದ ಆರೋಪಗಳು ಕೇಳಿಬರುತ್ತೆ. ಹಾಗೆ ಆ ಒಂದು ಜನರೊಂದಿಗೆ ಉತ್ತಮ ಬಾಂಧವ್ಯ ಇರಲಾರದು. ಅನಾವಶ್ಯಕ ವಾದ ವಿವಾದ ಇರುತ್ತೆ. ಇನ್ನು ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ಅವರಿಂದಾನೇ ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಉಂಟಾಗುತ್ತೆ. ಏನು ಮಾಡ್ತೀರಿ, ನೀವು ಒಳ್ಳೆಯದೇ ಆಗಿರ್ತೀರಿ. ಯಾರಿಗೂ ಯಾವುದೇ ರೀತಿಯ ತೊಂದರೆಯನ್ನು ಕೊಡದೆ ನಿಮ್ಮ ಕೆಲಸವನ್ನಷ್ಟೇ ನೋಡಿಕೊಂಡು ಹೆಚ್ಚಿನ ಪ್ರಯತ್ನದಿಂದ, ಸತತ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸ್ತೀರಿ.
ಇನ್ನು ಈ ಕಾನೂನಿನ ವಿಚಾರದಲ್ಲಿ ಒಂದು ಅದೃಷ್ಟದ ದಿನ, ಇವಾಗ ಯಾವುದಾದ್ರೂ ಈ ಕಾನೂನು ವಿಚಾರವಾಗಿ ತೊಂದರೆಗಳಿದ್ದರೆ ಅದರಿಂದ ಪಾರಾಗುವಂತಹ ಸಾಧ್ಯತೆಯಲ್ಲಿ ಕಂಡು ಬರ್ತಾಯಿದೆ. ಇಲ್ಲಿ ಬೇರೆಯವರ ಹಣದ ಬಗ್ಗೆ ಯೋಚನೆ ಮಾಡಲ್ಲ, ಹಾಗೆಯೇ ಬೇರೆಯವರಿಗೆ ನೀಡಬೇಕಾದ ಹಣವನ್ನು ಸಹ ವಾಪಸಾತಿ ಮಾಡುವಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿ ಇಲ್ಲಿ ಕಂಡುಬರ್ತಾಯಿದೆ. ತುಲಾ ರಾಶಿಯಲ್ಲಿ ಜನಿಸಿರೋರು ಕೇವಲ ನಿಮ್ಮ ಮಾತಿನ ಬಲದಿಂದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಗಳಿಸ್ತೀರಿ. ಅಷ್ಟು ಮಾತ್ರ ಅಲ್ಲ, ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿ ಬಾಳ್ತೀರಿ. ಇದರಿಂದ ನಿಮ್ಮ ಸಹಾಯವನ್ನು ಕೇಳಿಕೊಂಡು ಬಂದರೆ ಅವರಿಗೂ ಸಹ ಅವರ ಜೀವನದಲ್ಲಿ ಎದುರಾಗಿರೋ ಒಂದು ಕಷ್ಟ ನಷ್ಟಗಳನ್ನು ದೂರ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಿ. ಒಂದು ವೇಳೆ ನಿಮ್ಮಿಂದ ಆಗದೇ ಇದ್ದರೆ ಅದಕ್ಕೆ ಸಹಾಯ ಮಾಡುವಂಥ ಜನರನ್ನು ಪರಿಚಯ ಮಾಡಿಕೊಡ್ತೀರಿ. ಒಟ್ಟಾರೆ ಇಲ್ಲಿ ಏನಪ್ಪ ಆಗುತ್ತೆ ಇವತ್ತು ಅಂದರೆ, ಸಮಾಜದ ಒಂದು ಪ್ರತಿಷ್ಠಿತ ವ್ಯಕ್ತಿಯ ಕೆಲಸವನ್ನು ಮಾಡ್ತೀರಿ. ಹಾಗೆಯೇ ನಿಮ್ಮಲ್ಲಿ ಒಳ್ಳೆಯ ಚತುರತೆ ಇರುತ್ತೆ. ಯಾವ ಒಂದು ಸಂದರ್ಭವನ್ನು ಹೇಗೆ ಅರ್ಥ ಮಾಡಿಕೊಂಡು ಸರಿ ಮಾಡಬೇಕು ಅನ್ನೋದು ಅದೊಂದು ಮುಖ್ಯ. ಬಾಹುಬಲದಿಂದ ಆಗದ ಕೆಲಸವನ್ನು ಬುದ್ಧಿಶಕ್ತಿಯಿಂದ ಮಾಡ್ತೀರಿ. ಅದು ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆ ಹೇಗಿರುತ್ತೋ ಹಾಗೆಯೇ ಉತ್ತಮ ಒಂದು ಫಲಿತಾಂಶ ಸಿಗುತ್ತೆ. ಮೊದಲು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಆದ್ಯತೆಯನ್ನು ನೀಡ್ತೀರಿ. ಆ ನಂತರ ಮಾತ್ರ ವೇಳೆ ಇದ್ದರೆ ಬೇರೆಯವರ ಒಂದು ಜವಾಬ್ದಾರಿ. ಅದು ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ದೈಹಿಕವಾಗಿ ಸ್ವಲ್ಪ ತೊಂದರೆ ಇರುತ್ತೆ, ಅಂದರೆ ಅದು ಆರೋಗ್ಯದ ತೊಂದರೆ ಇರುತ್ತೆ. ಮುಖ್ಯವಾಗಿ ಕೈಕಾಲುಗಳಲ್ಲಿ ಅಧಿಕವಾದಂತಹ ನೋವಿನ ಅನುಭವ ಇರುತ್ತೆ. ಮನಸ್ಸಿನಲ್ಲಿ ಒಂದು ರೀತಿ ಬೇಸರ ಇರುತ್ತೆ. ಇದಕ್ಕೆ ಕಾರಣ ನಿಮಗೂ ನಿಮ್ಮ ಮಕ್ಕಳ ಜೊತೆ ಉತ್ತಮ ಬಾಂಧವ್ಯ ಇರಲ್ಲ, ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ. ಈ ಒಂದು ಸನ್ನಿವೇಶವನ್ನು ನಿಮ್ಮ ವಿರೋಧಿಗಳು ಅವರ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ಇವರಲ್ಲಿ ಹಠದ ಸ್ವಭಾವ ಇರುತ್ತೆ. ಹಠ ಇದ್ದರೆ ತೊಂದರೆ ಇಲ್ಲ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಆದರೆ ಅತಿಯಾದ ಕೋಪ ಇರುತ್ತೆ. ಈ ಕೋಪದಿಂದ ಏನಪ್ಪ ಆಗುತ್ತೆ ಇವರ ಜೀವನದಲ್ಲಿ ಇವತ್ತು ಅಂದರೆ, ಯಾರೋ ಇವರನ್ನು ನೋಡಿ ತಾವಾಗಿ ಇವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಭಾವನೆಯಿಂದ ಬರ್ತಾರೆ. ಇವರು ಅವರ ರೀತಿ ನೀತಿಯನ್ನು ಅರ್ಥ ಮಾಡ್ಕೊಂಬಲ್ಲ. ಸರಿಗೆ ದುಡುಕುತನದಿಂದ ಸ್ವಲ್ಪ ಸಿಡುಕಿನಿಂದ ಮಾತನ್ನು ಆಡ್ತಾರೆ. ಈ ಕಾರಣದಿಂದ ಇವರಿಗೆ ಸಹಾಯ ಮಾಡಲು ಬಂದವರು ಸಹ ಸುಮ್ಮನೆ ಹೋಗ್ಬಿಡ್ತಾರೆ. ಈ ಕಾರಣದಿಂದ ನೀವೇನಾದರೂ ದುಡುಕಿದರೆ ಈ ದಿನ ಅತಿ ದೊಡ್ಡದಾದಂತಹ ಯಶಸ್ಸನ್ನು, ಅತಿ ಮುಖ್ಯವಾದಂತಹ ಅವಕಾಶವನ್ನು ಕಳ್ಕೊತೀರಿ. ಆದ್ದರಿಂದ ಸಾಧ್ಯವಾದಷ್ಟು ಮನಸ್ಸಿನಲ್ಲಿ ಎಷ್ಟೇ ಬೇಸರ ಇದ್ದರೂ ಕೂಡ ಶಾಂತಿಯಿಂದ ವರ್ತಿಸೋದು ತುಂಬ ಮುಖ್ಯ. ಆಡುವ ಮಾತು ನಿಮ್ಮ ಜೀವನದಲ್ಲಿ ತೊಂದರೆಗೆ ಕಾರಣ ಆಗುತ್ತೆ. ಆದ್ದರಿಂದ ಆ ಒಂದು ಮಾತನ್ನು ಆಡುವ ಮುನ್ನ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ನಿಮ್ಮ ತಂದೆಗೆ ಸಂಬಂಧಪಟ್ಟಂತಹ ಆಸ್ತಿ ಅಥವಾ ಹಣದ ವಿಚಾರದಲ್ಲಿ ಸೋದರ ಮತ್ತು ಸೋದರಿಯರ ಜೊತೆ ವಾದ ವಿವಾದ ಮತ್ತು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಆದರೆ ಕೊನೆಗೆ ಏನು ಮಾಡ್ತೀರಿ, ನೀವೇನೇ ಒಂದು ರೀತಿ ಸೋಲನ್ನು ಒಪ್ಪಿಕೊಡ್ತೀರಿ. ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರಲಿ, ಒಮ್ಮತ ಇರಲಿ ಅನ್ನೋ ದೃಷ್ಟಿಯಿಂದ ಬೇರೆಯವರಿಗೆ ಹೆಚ್ಚಿನ ಒಂದು ಅನುಕೂಲತೆಯನ್ನು ಕಲ್ಪಿಸಿಕೊಡ್ತೀರಿ. ಒಟ್ಟಾರೆ ನೀವು ಎಷ್ಟು ಬೇಗ ಕೋಪ ತಂದ್ಕೋತೀರೋ ಅಷ್ಟೇ ಬೇಗ ಶಾಂತರಾಗ್ತೀರಿ. ಈ ಕಾರಣದಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಸಹ ಉತ್ತಮ ಮಟ್ಟದ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ. ಒಳ್ಳೆಯ ದಿನ. ಧನುರಾಶಿಯಲ್ಲಿ ಜನಿಸಿರೋರು ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸಲ್ಲ. ಇದಕ್ಕೆ ಕಾರಣ ಇವರ ವಯಸ್ಸಿಗೆ ಮೀರಿದಂತಹ ಜವಾಬ್ದಾರಿಗಳು ಇವರಿಗಿರುತ್ತೆ. ಈ ಕಾರಣದಿಂದ ಇವರು ತಾವಿದ್ದ
ಉದ್ಯೋಗವನ್ನು ಸಹ ಬಿಡುವಂತಹ ಒಂದು ಪ್ರಮೇಯ ಬರ್ಬೋದು. ಹಾಗೆ ಅಥವಾ ಉದ್ಯೋಗವನ್ನು ಬದಲಾಯಿಸುವ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ. ಈ ಕಾರಣದಿಂದ ಯಶಸ್ಸು ಸುಲಭವಾಗಿ ಇವರಿಗೆ ದೊರೆಯುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ದೈಹಿಕವಾಗಿ ಸದೃಢವಾಗಿರ್ತಾರೆ. ಈ ಸಾಹಸದ ಕಲಾವಿದರಿಗೆ ಉತ್ತಮ ಅವಕಾಶಗಳು ಸಿಗುತ್ತೆ, ತೊಂದರೆ ಇಲ್ಲ. ಇನ್ನು ಕುಟುಂಬದ ಎಲ್ಲ ಸದಸ್ಯರ ಸಹಯೋಗದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ದಿಟ್ಟ ನಿಲುವನ್ನು ತಗೋತಾರೆ. ಈ ಕಾರಣದಿಂದ ಹೊಸ ಮನೆ ಅಥವಾ ಜಮೀನನ್ನು ಕೊಳ್ಳುವ ಒಂದು ಯೋಜನೆಗೆ ಒಂದು ಅಡಿಪಾಯ ಆಗ್ತಾರೆ ಅಂದ್ರೂ ತಪ್ಪು ಇಲ್ಲ. ಇವರಿಗೆ ಆಡಳಿತ ಮಾಡೋದು ಒಂದು ತುಂಬ ಇಷ್ಟ. ಯಾವಾಗಲೂ ಇವರು ಒಳ್ಳೆ ಬಾಸ್ ಥರ ಬಾಳಬೇಕು. ಇವರ ಮನಸ್ಸನ್ನು ಅರಿತ್ಕೊಂಬೋ ಜನ ಏನು ಮಾಡ್ತಾರೆ, ಕುಟುಂಬದ ಜನ ಇವರನ್ನ ಒಂದು ರೀತಿ ಉನ್ನತ ಮಟ್ಟದಲ್ಲೇ ಗೌರವದಿಂದ ಕಾಣ್ತಾರೆ. ಈ ಕಾರಣದಿಂದ ಇವರಲ್ಲೂ ಸಹ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಇವರ ಕೈ ಹಾಕೋ ಕೆಲಸಗಳೆಲ್ಲ ಒಳ್ಳೆಯ ಮಟ್ಟದಲ್ಲಿ ಉನ್ನತ ಯಶಸ್ಸನ್ನು ಕಾಣುತ್ತೆ. ಹಣಕಾಸಿನ ವಿಚಾರಕ್ಕೆ ದುಡುಕುತನದಿಂದ ಯಾವುದೇ ನಿರ್ಧಾರಕ್ಕೂ ಬರಲ್ಲ. ಬೇರೆಯವರ ಪ್ರಭಾವಕ್ಕೆ ಇವರು ಮಣಿಯಲ್ಲ. ಇವರು ಬೇರೆಯವರ ಪ್ರಭಾವಕ್ಕೂ ಮರೆಯಲ್ಲ. ಹಾಗೆ ಇವರು ಬೇರೆಯವರ ಮೇಲೆ ತಮ್ಮ ಪ್ರಭಾವವನ್ನು ಬೀರಲ್ಲ. ಎಲ್ಲರೊಂದಿಗೆ ಹೊಂದಿಕೊಂಡು ಬಾಳೋದು ಇವರ ಒಂದು ದಿನದ ಒಂದು ಆಚರಣೆ ಆಗುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು, ಇವರ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅಥವಾ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾವುದೇ ಕೆಲಸ ಕಾರ್ಯಗಳಾದರೂ ಅದು ಸರಳವಾದ್ದಾದರೂ ಕೂಡ ಹೆಚ್ಚಿನ ಪರಿಶ್ರಮದಿಂದ ಮಾತ್ರ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಇದಕ್ಕೆ ಕಾರಣ ಸಹ ನೀವೇ ಆಗ್ತೀರಿ. ಉತ್ತಮ ಆದಾಯ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇರಲ್ಲ. ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯವನ್ನು ಗಳಿಸ್ತೀರಿ. ಆದರೆ ಖರ್ಚು ವೆಚ್ಚದ ಮೇಲೆ ಹಿಡಿತವನ್ನು ಸಾಧಿಸೋದ್ರಲ್ಲಿ ವಿಫಲರಾಗ್ತೀರಿ. ಅದು ಈ ಕಾರಣದಿಂದ ಒಂದು ರೀತಿ ಮಾನಸಿಕ ಚಿಂತೆ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ. ಆದರೆ ಯಾವುದೇ ತೊಂದರೆ ಇರಲ್ಲ. ಕಾರಣ ಏನಪ್ಪ ಅಂದರೆ ನಿಮಗೆ ಉತ್ತಮ ಮಾರ್ಗದರ್ಶನ ಕೊಡುವಂತಹ ಜನರಿರ್ತಾರೆ. ಈ ಕಾರಣದಿಂದಲೇ ನೀವು ಉದ್ಯೋಗದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತೀರಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯಕ್ಕೆ ನಿಮ್ಮ ಉನ್ನತ ಅಧಿಕಾರಿಗಳು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾರೆ. ಹಾಗೆ ನಿಮ್ಮ ಸಹೋದ್ಯೋಗಿಗಳು ಸಹ ನಿಮಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾರೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಈ ಬದಲಾವಣೆಗಳು ಕಂಡುಬರುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಸಹ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಇವಾಗ ಈ ನರ ಎಳೆಯೋದು ಅಂತಾರಲ್ಲ, ಆ ರೀತಿಯಾದಂತಹ ತೊಂದರೆ ಉಂಟಾಗ್ಬೋದು. ಅಥವಾ ಕೈ ಕಾಲುಗಳಲ್ಲಿ ಅತೀವವಾದಂತಹ ನೋವಿನ ಅನುಭವವಾಗುವಂತಹ ಸಾಧ್ಯತೆ ಇದೆ. ಇಷ್ಟಾಗೋದು ನಿಮ್ಮದೇ ತಪ್ಪಿನಿಂದ. ಸರಿಯಾಗಿ ಈ ಜಾರು ಬಿಡೋದು, ಒಂದು ಮೆಟ್ಲು ಇಳಿಯೋದ್ರ ಬದಲು 2 ಮೆಟ್ಲು ಇಳಿದು ಬಿಡೋದು, ಏನೋ ಮಾತಾಡ್ಕೊಂಡು, ಇಂತಹ ಒಂದು ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಈ ದಿನ. ಕುಂಭರಾಶಿಯವರು ಇವತ್ತು ಯಾರೊಂದಿಗೂ ಮಾತುಕತೆಯನ್ನು ಸಹ ಆಡಲ್ಲ. ತಾವಾಯಿತು, ತಮ್ಮ ಕೆಲಸ ಆಯಿತು, ಇದೇ ರೀತಿಯ ಭಾವನೆಯಲ್ಲಿ ಇರ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರಲ್ಲಿರೋ ಒಂದು ವಿಶ್ವಾಸದ ಕೊರತೆ. ಯಾರನ್ನೂ ಸುಲಭವಾಗಿ ನಂಬಲ್ಲ ಇವರು. ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಮತ್ತು ತಮ್ಮ ಸ್ವಂತ ಕೆಲಸ ಕಾರ್ಯದ ವಿಚಾರದಲ್ಲಿ ಬೇರೆಯವರನ್ನ ನಂಬಲ್ಲ. ಎಷ್ಟೇ ಕಷ್ಟ ಆದರೂ ಕೂಡ ಇವರೇ ಸ್ವಪ್ರಯತ್ನದಿಂದ ಏಕಾಂಗಿಯಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ. ಅದು ಇಂದಿನ ವಿಶೇಷ. ಒಳ್ಳೆ ಬುದ್ಧಿಶಕ್ತಿ ಇರುತ್ತೆ.
ಬೇರೆಯವರು ಸುಮ್ಮನೆ ತಲೆ ಕೆಡಿಸ್ಕೊಂಡು ಕೂತಿರ್ತಾರೆ ಯಾವುದೋ ಒಂದು ಸಮಸ್ಯೆಗೆ. ಇವರೇನು ಮಾಡ್ತಾರೆ, ಒಂದೇ ಒಂದು ಕ್ಷಣದಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇಂತಹ ಒಂದು ಬುದ್ಧಿಶಕ್ತಿ ಇವರಲ್ಲಿ ಇರುತ್ತೆ. ಹಾಗೆ ದೈಹಿಕವಾಗಿ ಸದೃಢರಾಗಿರ್ತಾರೆ. ಆದ್ದರಿಂದ ಈ ಸತತ ಪ್ರಯತ್ನಕ್ಕೆ ಒಂದು ಹಿನ್ನಡೆ ಇರಲ್ಲ. ಪ್ರಯತ್ನದಿಂದ ಮಾತ್ರ ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ನಂಬಿಕೆ ಅಥವಾ ವಿಶ್ವಾಸ ಇವರಲ್ಲಿ ಇರುತ್ತೆ. ಇನ್ನು ನಿಮ್ಮ ಮಕ್ಕಳಿಂದ ನೀವು ಹೆಚ್ಚಿನ ಅನುಕೂಲತೆಯನ್ನು, ಸಹಾಯವನ್ನು ನಿರೀಕ್ಷಿಸ್ಬೋದು. ಏನು ತೊಂದರೆ ಇಲ್ಲಿ ಕಾಣ್ತಾ ಇಲ್ಲ. ಆದರೆ ನಿಮ್ಮ ಮಗನ ಜೊತೆ ಮಾತ್ರ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಅತಿಯಾದ ಮಾನಸಿಕ ಒತ್ತಡದ ಕಾರಣ ಓದಿರೋದನ್ನೆಲ್ಲ ಮರೆಯುವಂತಹ ಸಾಧ್ಯತೆ ಉಂಟಾಗುತ್ತೆ. ಇದು ಕೇವಲ ಸೈಕಲಾಜಿಕಲ್ ಅಷ್ಟೇ. ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು ಅಂದರೆ ಯಾವುದೇ ತೊಂದರೆ ಉಂಟಾಗಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ರಾಶಿಚಕ್ರದ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯ ವಿಚಾರಕ್ಕೆ ಬಂದಾಗ ಇವರ ಮನಸ್ಸು ತಮ್ಮ ಹತೋಟಿಯಲ್ಲಿ ಇರಲ್ಲ. ಅಂದರೆ ಇವಾಗಿರೋ ಒಂದು ಮನಸ್ಸು ಇನ್ನೊಂದು ಸಲ ಇರಲ್ಲ. ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯದ ವಿಚಾರಕ್ಕೆ ಬಂದಾಗ, ಅದು ಕುಟುಂಬದ ವಿಚಾರ ಆದ್ರೂ ಸರಿಯೇ, ಇವರು ಒಮ್ಮೆ ತೆಗೆದುಕೊಂಡ ನಿಲುವಿಗೆ ಬದ್ಧರಾಗಿರಲ್ಲ. ತಮ್ಮ ಒಂದು ನಿರ್ಧಾರವನ್ನು ಬೇರೆ ಯಾರಾದರೂ ಆಕ್ಷೇಪ ಮಾಡಿದ್ರೆ ಏನು ಮಾಡ್ತಾರೆ, ಸುಲಭವಾಗಿ ತಮ್ಮ ನಿರ್ಧಾರವನ್ನೇ ಬದಲಾಯಿಸ್ತಾರೆ. ಈ ಕಾರಣದಿಂದ ಸರಿಹಾದಿಯಲ್ಲಿ ಹೋಗ್ತಾ ಇದ್ದ ಕೆಲಸ ಕಾರ್ಯಗಳು ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ, ಹಿನ್ನಡೆಯನ್ನು ಕಾಣ್ತಾರೆ ಜೀವನದಲ್ಲಿ. ಆದ್ದರಿಂದ ಸಾಧ್ಯವಾದಷ್ಟು ದೃಢವಾದ ಮನಸ್ಸಿರಲಿ, ಏಕಾಂಗಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಹುದು ಅನ್ನುವಂತಹ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ತಾಯಿಯವರಿಂದ ಎಲ್ಲ ರೀತಿಯ ಸಹಾಯ ಸಹಕಾರ ಸಿಗುತ್ತೆ. ನಿಮ್ಮ ಸೋದರನಿಂದ ಉತ್ತಮ ಒಂದು ಬಾಂಧವ್ಯ ಆಗಿರ್ಬೋದು, ಅಥವಾ ಇವರ ಉದ್ಯೋಗದಲ್ಲಿ ಬೇಕಾದ ಸಹಾಯ ಸಲಹೆ ಏನು ಬೇಕಾಗಿರೋದು ಸಿಗುತ್ತೆ. ಹಾಗೆಯೇ ಸಹವರ್ತಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕ ವಿಚಾರಕ್ಕೆ ವಾದ ವಿವಾದವನ್ನು ಮಾಡಿ ವೈಮನಸ್ಸನ್ನು ಬೆಳೆಸ್ಕೋತೀರಿ. ಅದರಿಂದ ಆಡುವ ಮುನ್ನ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ನಿಮ್ಮ ಕೆಲಸದಲ್ಲಿ ನಿಮ್ಮದೇ ಆದಂತಹ ವ್ಯಕ್ತಿತ್ವ ಅದನ್ನು ರೂಪಿಸ್ತೀರಿ. ಯಾವುದೇ ಒಂದು ತೊಂದರೆ ಇಲ್ಲಿ ಕಂಡು ಬರ್ತಿಲ್ಲ. ಇನ್ನು ನಿಮ್ಮ ವಿರೋಧಿಗಳನ್ನು ಸೋಲಿಸೋದು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿ ಮುಂದುವರಿಯುವಂತಹ ಬುದ್ಧಿವಂತಿಕೆ ನಿಮ್ಮದು. ಇದಷ್ಟೆಲ್ಲದ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ನೀವು ಏನಾಗಲ್ಲ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇರ್ತೀರಿ. ಖಂಡಿತ ಚೆನ್ನಾಗೇ ಇರುತ್ತೆ. ಆದರೆ ಆಹಾರ ಸೇವನೆಯ ಬಗ್ಗೆ ಏನಾದರೂ ಸ್ವಲ್ಪ ಗಂಭೀರ ಚಿಂತನೆ ಇಲ್ದಿರ ಕಾಂಪ್ರಮೈಸ್ ಆದರೆ ಆಹಾರ ಸೇವನೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ನಿಮ್ಮನ್ನು ಬಹುಕಾಲ ಕಾಡುತ್ತೆ. ಎಚ್ಚರಿಕೆ ಇರಲಿ.